ನಮಸ್ಕಾರ, ಕ್ಲಾಸಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಕತೆ ಬೆಕ್ಕಿನ ಸೊಕ್ಕು. ರೈತನೊಬ್ಬ ಬೆಕ್ಕೊಂದನ್ನು ಸಾಕಿದ್ದ. ಅದನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಹಾಗೆಯೇ ಆತನಲ್ಲಿ ಕಪ್ಪು ಬಣ್ಣದ ಹಸು ಹೊಂದಿತ್ತು. ಆ ಹಸು ಕೊಡುವ ಹಾಲು ಕುಡಿದು ಬೆಕ್ಕು ತುಂಬ ಸೊಕ್ಕಿನಿಂದ ಬೆಳೆದಿತ್ತು. ಅಲ್ಲದೆ ಅದಕ್ಕೆ ತುಂಬ ಕೊಬ್ಬು ಕೂಡ ಬಂದಿತ್ತು. ಹೀಗಾಗಿ ಆ ಬೆಕ್ಕು ರೈತನ ದವಸ ಧಾನ್ಯಗಳನ್ನು ತಿಂದು ಹಾಳು ಮಾಡುತ್ತಿದ್ದ ಇಲಿ ಹೆಗ್ಗಣಗಳನ್ನು ಕಂಡರೂ ಕೂಡ ಅವುಗಳನ್ನು ಬೇಟೆಯಾಡದೆ ಸದಾ ಕೊಬ್ಬಿನಿಂದ ಮಲಗಿಕೊಂಡೇ ಇರುತ್ತಿತ್ತು. ಇದನ್ನು ಗಮನಿಸಿದ ಹಸು, ಬೆಕ್ಕೆ ಹೀಗೆ ಸೋಮಾರಿಯಾಗಿ ಬಾಳೋದು ಸರಿನಾ? ಯಜಮಾನನ ದವಸ ಧಾನ್ಯಗಳನ್ನು ಹಾಳು ಮಾಡುತ್ತಿರುವ ಇಲಿಗಳನ್ನೇಕೆ ಬೇಟೆಯಾಡುತ್ತಿಲ್ಲ ಎಂದು ಕೇಳಿತು. ಇದನ್ನು ಕೇಳಿಸಿಕೊಂಡ ಬೆಕ್ಕಿಗೆ ತುಂಬ ಕೋಪ ಬಂತು. ಮೀಸೆ ಕುಣಿಸುತ್ತಾ, ಎಲೆ ಹಸುವೆ, ನೀನು ನನಗೆ ಬುದ್ಧಿ ಹೇಳ್ತೀಯಾ? ನಿನಗೇಕೆ ಉಸಾಬರಿ ಎಂದು ಮೂದಲಿಸಿತು. ಹಸು ಬೆಕ್ಕಿಗೆ ಬುದ್ಧಿ ಕಲಿಸುವ ಹುನ್ನಾರ ಮಾಡಿ ಹಾಲು ಕರೆಯುವುದನ್ನೇ ನಿಲ್ಲಿಸಿತು. ಆಗ ಬೆಕ್ಕಿಗೆ ಹಾಲು ಸಿಗದೆ ಉಪವಾಸ ಮಲಗಬೇಕಾಯಿತು. ಹೀಗೆ ಕೆಲವು ದಿನಗಳವರೆಗೆ ಹಸು ಹಾಲು ಕರೆಯುವುದನ್ನು ನಿಲ್ಲಿಸಿತು. ಹಾಲು ಮೊಸರು ದೊರಕದೆ ಬೆಕ್ಕು ಉಪವಾಸದಿಂದ ಪರದಾಡುವಂತಾಯಿತು. ಆಗ ಬೆಕ್ಕಿಗೆ ತನ್ನ ತಪ್ಪಿನ ಅರಿವಾಯಿತು. ಅಕ್ಕರೆಯಿಂದ ಸಾಗಿಸಲಾಗಿದ್ದ ಮಾಲೀಕನ ದುಡಿಮೆಯ ಫಲವನ್ನು ಹಾಳು ಮಾಡುವ ಇಲಿ ಹೆಗ್ಗಣಗಳನ್ನು ಬೇಟೆಯಾಡುವುದಕ್ಕೆ ಶುರು ಮಾಡಿತು. ಇದರಿಂದ ಹರುಷಗೊಂಡ ಹಸು ಮತ್ತೆ ಹಾಲು ಕರೆಯತೊಡಗಿತು. ಇದರಿಂದ ತಿಳಿದು ಬಂದ ನೀತಿ, ಗರ್ವದಿಂದ ಸುಖವಿಲ್ಲ. ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.